ಜಗವೇ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರೋ ಬಾರೋ ನನ್ನ ರಾಜ ಶಿವ ಬಾಬಾ ರಬಾ ಶಿವ ಬಾಬಾ ರಬಾ ಶಿವ ಬಾಬಾ ಭೋಲೆ ಕಾಣರ ಸರದಾರ ಇವನಯ್ಯ ಯಾರಿಗೂ ಅಂದರ ಶೂರ ಇವನಯ್ಯ ಹಠ 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 ಹಠವಾದಿ ಗಟ 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 ಸರ್ಪ ಹಠ 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 ಹಠವಾದಿ ಗಟ 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 ಸರ್ಪ ಹೇ 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 ಮುಟ್ಟಿ ಕೆಟ್ಟ ಇಂದ್ರ ಮುಟ್ಟದೆ ಕೆಟ್ಟ ರಾವಣ ಹೇಳಿ ಕೆಟ್ಟ ವಿಶ್ವಾಮಿತ್ರ ಹೇಳದ ಕೆಟ್ಟ ಸತ್ಯ ಹರಿಶ್ಚಂದ್ರ ರಾವಣ ಕೊಟ್ಟು ಕೆಟ್ಟ ಕರ್ಣ ಕೊಡದೆ ಕೆಟ್ಟ ದುರ್ಯೋಧನ ಗೌಡ ಗಜೇಂದ್ರ ಗೌಡ ಈ ಊರಲ್ಲಿ ನನ್ನದೇ ಕಾರ್ಬಾರ್ ನನ್ನದೇ ದರ್ಬಾರ್ ಈ ಊರಲ್ಲಿ ನನಗೆ ಯಾರಾದರೂ ಎದುರು ನಿಂತರೆ ಅವರ ದೇಹ ಇದೆ ನನ್ನ ಪಿಸ್ತೂಲಿನಿಂದ ಪೀಸ್ ಪೀ ನಾನು ಕಣ್ಣಿಟ್ಟು ಕೈ ಮಾಡಿ ಕರೆದ ಹೆಣ್ಣು ಬಂದು ಸುಮ್ಮನೆ ಸೆರಗು ಹಾಸಿದರೆ ಸರಿ, ಇಲ್ಲವೆಂದೇನಾದರೂ ಹಾರಾಡಿದರೆ ಅರಕ್ಷಣದಲ್ಲಿ ಅವಳ ಬಟ್ಟೆಯನ್ನು ಬಿಚ್ಚಿ ಅವಳ ದೇಹವನ್ನು ತಿಂದು ಒಗೆದ ಬಾಳೆಹಣ್ಣಿನ ಸಿಪ್ಪೆ ಬಿಸಾಕಿದಂತೆ ಬಿಸಾಕುವುದೇ ಈ ಗಜೇಂದ್ರ ಆಟ. ಈ ಊರಲ್ಲಿ ನಾನು ಕಣ್ಣಿಟ್ಟ ಹೆಣ್ಣು ಯಾವುದು ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಆದರೆ ಈ ಹಳ್ಳಿಗೆ ರೈತ ಎನಿಸಿಕೊಂಡಿರುವ ಪರಮೇಶನ ಹೆಂಡತಿ ಪಾರ್ವತಿ ರಾವಣ ಏನವಳ ಮೈಮಾಟ, ಏನವಳ ಕುಡಿ ನೋಟ, ಕರ್ಪೂರದ ಬೊಂಬೆಯಂತೆ ಹೊಳೆಯುತ್ತಿರುವ ಅವಳ ದೇಹ. ಈ ಗಜೇಂದ್ರನೆಂಬ ಬೆಂಕಿಗೆ ಸುಟ್ಟು ಭಸ್ಮವಾಗಲೇಬೇಕು.
ಪಾರ್ವತಿ ಆದಷ್ಟು ಬೇಗ ನಿನ್ನ ಸುಂದರವಾದ ದೇಹದ ಜೊತೆ ನಾ ಸರಸವಾಡದಿದ್ದರೆ ನನ್ನ ಹೆಸರು ಗಜ 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 ರಾಜ. ಗಜೇಂದ್ರನೇ ಅಲ್ಲ ಅಲ್ಲ. ಫಂಟಾಸ್ಟಿಕ್ ಗಜೇಂದ್ರ, ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸುಂದರ. ಊಟ ಇಲ್ಲದೆ 40 ದಿನ ಬದುಕಬಹುದು, ನೀರಿಲ್ಲದೆ 3 ದಿನ ಬದುಕಬಹುದು, ಗಾಳಿ ಇಲ್ಲದೆ 5 ನಿಮಿಷ ಬದುಕಬಹುದು. ಆದರೆ ಈ ಗಜೇಂದ್ರ ಗೌಡನನ್ನು ಎದುರು ಹಾಕಿಕೊಂಡರೆ ಒಂದೇ ನಿಮಿಷ ಬದುಕೋದೇ ಡೌಟ್. ಬ್ರಹ್ಮಾನಂದ ಓಂಕಾರ, ಬ್ರಹ್ಮಾನಂದ ಓಂಕಾರ, ಆತ್ಮಾನಂದ ಸಾಗರ, ಈ ದಿನಕರ ಶುಭಕರ ಕರಿಗೆ ಬಾ. ಬ್ರಹ್ಮಾನಂದ ಓಂಕಾರ, ಆತ್ಮಾನಂದ ಸಾಕಾರ, ಈ ದಿನಕರ ಶುಭಕರ ಹೊರಗೆ ಬಾ. ದಿನಕರ ಶುಭಕರ ಧರೆಗೆ ಬಾ. ಶ್ರೀ ಮಾರುತೇಶ ನಾನಂಬಿ ಬಂದೆ, ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ, ಕರುಣಿಸಿ ಕಾಯೋ ನನ್ನಪ್ಪ ದೇವನೇ. ಶ್ರೀ ಮಾರುತೇಶ ನಾನಂಬಿ ಬಂದೆ, ಶ್ರೀ ಮಾರುತೇಶ ನಾನಂಬಿ ನಿಂತೆ, ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ, ಕರುಣಿಸಿ ಕಾಯೋ ನನ್ನಪ್ಪ ದೇವನೇ. ಶ್ರೀ ಮಾರುತೇಶ ನಾನಂಬಿ ಬಂದೆ. ಪರಶಿವನ ಈ ಪ್ರತಿರೂಪ ದರ್ಗೆ ಅವತರಿಸಿ ಬಂದರೆ, ಆ ಪರಶಿವನ ಈ ಪ್ರತಿರೂಪ ದರ್ಗೆ ಅವತರಿಸಿ ಬಂದ ದೇವನೇ. ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿ ಉಮಾ ಮಹೇಶ್ವರನೇ, ಮಂಗಳ ಮೂರ್ತಿ ಮಹಾದೇವನೇ. ಓ ದೇವನಿನ ಕರುಣೆ, ಓ ದೇವನಿನ ಕರುಣೆ, ಓ ದೇವನಿನ ಕರುಣೆ. ಶ್ರೀ ಮಾರುತೇಶ ನಾನಂಬಿ ಬಂದೆ, ಶ್ರೀ ಮಾರುತೇಶ ನಾನಂಬಿ ನಿಂತೆ, ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ,
ಕರುಣಿಸಿ ಕಾಯೋ ನನ್ನ ಪಾಲು ದೇವನೇ. ಶ್ರೀ ಮಾರುತೇಶ ನಾನಂಬಿ ಬಂದೆ. ತಂದೆ ಮಾರುತೇಶ್ವರ, ಏನಪ್ಪ ನನ್ನ ಲೀಲೆಯನ್ನು ಬಡವರನ್ನು ಎಡೆ ಬಿಡದೆ ನೀನು ಕಾಡುತ್ತಿರುವೆಲ್ಲ. ಯಾಕಪ್ಪ ನಮ್ಮಂಥ ಬಡವರ ಮೇಲೆ ನಿನಗಿನ್ನೂ ಕೋಪವೇ? ನನ್ನ ಪತಿದೇವರ ಪಡುತ್ತಿರುವ ಕಷ್ಟ ನನ್ನ ಕಣ್ಣಿಂದ ನೋಡ್ಲಾರೆ. ಅವರ ತಂದೆಯವರ ಮಾಡಿರುವ ಸಾಲಕ್ಕೋಸ್ಕರವಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಈ ನಮ್ಮ ಸಂಸಾರದ ಮೇಲೆ ಯಾವುದೇ ಕುಂದು ಕೊರತು ಬರ್ದಾಗಿ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಜೋಪಾನ ಮಾಡುವಂತ ನಾನಿನಲ್ಲಿ ಕೈ ಮುಗಿದು ಬೇಡಿಕೊಟ್ಟಂದೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಪಾರ್ವತಿ ಪಾರ್ವತಿ, ಬನ್ನಿ ಸ್ವಾಮಿ, ನಾನು ಈಗ ತಾನೇ ದೇವರ ಪೂಜೆ ಮಾಡಿದ್ದೀನಿ. ನೀವು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಇದೇನ್ರಿ? ಪೇಟೆಗೆ ಹೋಗಿ ಹತ್ತಿ ಬೆಲೆಯನ್ನು ಮಾರಾಟಕ್ಕೆ ಮಾಡಿ ಬರ್ತೀನಿ ಅಂತ ಹೇಳಿದ್ರಿ. ಯಾಕ್ರಿ ಹೋಗಿ ನಮ್ಮ ಹತ್ತಿಯನ್ನು ಮಾರಾಟ ಮಾಡಿ ಬರ್ಲಿಲ್ವೇನ್ರಿ ಸ್ವಾಮಿ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕೆ ಸ್ವಾಮಿ ನಿಮ್ಮ ಮಾತಿನಲ್ಲಿ ಯಾಕೋ ಏನೋ ಆತಂಕ ಬರ್ತಾ ಇದಲ್ಲ? ಹತ್ತಿ ಬೆಲೆಗೆ ಮಾರ್ಕೆಟ್ ಸಿಗ್ಲಿಲ್ವೇನ್ರಿ? ಬೆಲೆ ಸಿಕ್ಕಿತು ಪಾರ್ವತಿ, ಸರಿಯಾದ ಬೆಲೆ ಸಿಕ್ಕಿತ್ತು. 1 ಕ್ವಿಂಟಲ್ ಹತ್ತಿನೂ ಆಯಿತು. 50,000 ರೂಪಾಯಿ ಪಟ್ಟಿಯನ್ನು ಮಾಡಿದರು. ಆದರೆ ಈ ಊರ ಶ್ರೀಮಂತ ಎನಿಸಿಕೊಂಡಿರುವ ದೇವೇಂದ್ರ ದೇಸಾಯಿಯವರು ನಮ್ಮ ಹತ್ತಿ ಅಂಗಡಿಯ ಸಾಲ ಕೊಟ್ಟು ಬಿಡು ಎಂದು ಪಟ್ಟಿ ಮಾಡಿದ 40,000 ರೂಪಾಯಿ ಪಟ್ಟಿಗಳನ್ನು ಮುರಿದು ಹಾಕಿ ಬಿಟ್ಟನು ಪಾರ್ವತಿ, ಮುರಿದು ಹಾಕಿ ಬಿಟ್ಟನು. ಊರಿನಲ್ಲಿ ಜಾತ್ರೆ ಇದೆ, ಹಬ್ಬದ ಸಂತೆ ಮಾಡಬೇಕೆಂದು ಹಣ ಕೊಡ್ರಿ ಗೌಡ್ರಿ ಎಂದು ನಾನೆಷ್ಟು ಕೈ ಮುಗಿದು ಬೇಡಿಕೊಂಡರು. ಕರುಣೆ ತೋರದೆ ಬಾಯಿಗೆ ಬಂದಂತೆ ಕಳಿಸಿದ ಪಾರ್ವತಿ, ಬೈದು ಕಳಿಸಿದ. ನಮ್ಮೂರಿನ ಧರ್ಮದ ದೊರೆ ಎನಿಸಿಕೊಂಡಿರುವ ರುದ್ರೇಗೌಡರ ಹತ್ತಿರ ಹೋಗಿ 1,000 ರೂಪಾಯಿಯನ್ನು ಇಸಿದುಕೊಂಡು ಮಕ್ಕಳಿಗೆ ಜಾತ್ರೆಗೆಂದು ಬಟ್ಟೆಯನ್ನು ತಂದೆ ಪಾರ್ವತಿ, ಬಟ್ಟೆಯನ್ನು ತಂದೆ. ಅಲ್ರಿ, ಬಟ್ಟೆ ಬರೆಗಳನ್ನು ತರುವುದನ್ನು ಬಿಟ್ಟು ಸಂತೆ ಮಾಡಿಕೊಂಡು ಬಂದ್ರೆ 1 ವಾರ ಒಟ್ಟಿಗಾದ್ರೂ ಆಗ್ತಿತ್ತು ಸ್ವಾಮಿ. ಪಾರ್ವತಿ, ಹೊಟ್ಟೆಗೆ ಇಲ್ಲದಿದ್ದರೂ ಈ ಸಮಾಜಕ್ಕೆ ತಿಳಿಯೋದಿಲ್ಲ. ಇರುವ 2 ಮಕ್ಕಳಿಗೆ ಜಾತ್ರೆಗೆಂದು ಬಟ್ಟೆ ಇಲ್ಲ ಎಂದರೆ ಈ ಸಮಾಜ ಏನೇನು ಅನ್ನಬಲ್ಲದು? ಇರಲಿ ಬಿಡು ಪಾರ್ವತಿ, ಈ ಬಡವರ ಕಷ್ಟ ಹೀಗೇ ಇದ್ದಿದ್ದೆ. ಬಟ್ಟೆಯನ್ನು ತೆಗೆದುಕೋ. ಪಾರ್ವತಿ, ಶ್ರೀಕಾಂತ ಸೀತಾ ಎಲ್ಲಿ ಹೋಗಿದ್ದಾರೆ? ನೋಡ್ರಿ, ನನ್ನ ಮಕ್ಕಳು ಬೆಳಗ್ಗೆ ಬೇಗ ಎದ್ದು ಕಾಲೇಜಿನಲ್ಲಿ ಪರೀಕ್ಷೆ ಅಂತ ತಿಳಿದುಕೊಂಡು ಹಾಗೆ ಹೋದ್ರಿ. ಊಟ ಸಹ ಮಾಡಿಲ್ಲ ನನ್ನ ಮಕ್ಕಳು. ಪಾರ್ವತಿ, ಮಕ್ಕಳನ್ನು ಕಾಲೇಜಿಗೆ ಕಳಿಸಬೇಡಂತ ಹೇಳಿದ್ದಿಲ್ಲವೇ ನಿನಗೆ? ರೀ, ನೀವು ಹೇಳಿದ್ದೇನೋ ನಿಜವಿದೆ. ಅವ್ರೆಲ್ಲಿ ನನ್ನ ಮಾತು ಕೇಳ್ಬೇಕ್ರಿ? ಎಷ್ಟೇ ಆಗಲಿ ಅವ್ರು ನಿಮ್ಮ ಮಕ್ಕಳಲ್ವೇನ್ರಿ? ಹುಚ್ಚಿ, ಹಾಗೇಕೆ ಮಾತನಾಡುತ್ತಿರುವೆ ಪಾರ್ವತಿ? ನಾನು ಒಬ್ಬನೇ ಹತ್ತಿದ್ದೇನ, ನೀನಿಲ್ಲವೇ? ಹಾಗಲ್ಲ ಸ್ವಾಮಿ, ಇಷ್ಟು ವರ್ಷ ನಾನಾತು ಈ ಮನೆಗೆ ಬಂದು ನಿಮ್ಮ ಮುಖದಲ್ಲಿ ನಗು ಸಹ ನೋಡಿಲ್ಲ. ಅದಕ್ಕಾಗಿ ನಿಮಗೆ ಆ ರೀತಿ ಹೇಳಿದೆ ಸ್ವಾಮಿ, ಅಷ್ಟೇ ರೀ. ಪಾರ್ವತಿ, ಈ ನಿನ್ನ ಗಂಡನ ಮನಸ್ಸಿಗೆ ಸಂತೋಷವನ್ನು ನೋಡಬೇಕಾದರೆ ಈ ತುಂಬಿದ ಮನೆಯಲ್ಲಿ ಒಂದು ಸಂತೋಷದ ಗೀತೆಯನ್ನು ಹಾಡುತ್ತಾ ಈ ನಿನ್ನ ಗಂಡನ ಕೆನ್ನೆಗೆ ಒಂದು ಸಿಹಿ ಮುತ್ತು ನೀಡು. ಆಗ ಖುಷಿಯಾಗುವುದೋ ಈ ನಿನ್ನ ಗಂಡನ ಮನಸ್ಸಿಗೆ. ಆಹಾ, ಆಸೆ ನೋಡಿ ಅವ್ರ ರಾಯರ್ದು. ಇಷ್ಟು ವಯಸ್ಸಾದ್ರೂ ಇನ್ನೂ ನಿಮಗೆ ಹಾಡುವ ಚಪ್ಪಲ ಹೋಗಿಲ್ಲ ಅಂತ ಕಾಣ್ತದೆ. ಯಾಕ್ರಿ? ಹುಂಚಿ ಗಿಡ ಮುಪ್ಪಾದ್ರೂ ಇನ್ನೂ ನಿಮ್ಮ ಮಾತಿನ ಅರ್ಥ ಹುಳಿ ಮುಪ್ಪಾಗಿಲ್ಲ ಅಂತ ಆಯ್ತು ಅಲ್ಲವೇನ್ರಿ ಸ್ವಾಮಿ? ಚೆಲುವೆ ಬಲಿಮ ಬಲಿ ಬಂದು ಸಿಹಿ ಮುತ್ತು ನೀನು
ಗೆಳತಿ ಏನ್ರಿ ಕೊಡುವಿಯ ಚೀ ಹೋಗ್ರಿ ತುಂಬಾ ನಾಚಿಕೆ ಆಗ್ತಾ ಇದೆ. ಸಿಹಿ ಮುತ್ತಿನ ಕಾಲಿಗೆ ಕೊಡುಬಾರೆ ನನ್ನ ಸನಿಹಕ್ಕೆ ನನ್ನ ಒಡತಿ ನನ್ನ ಒಡತಿ ನನ್ನ ಬಾಳಿಗೆ ಬೆಳಕಾದಿನಿ ನನ್ನ ಉಸಿರಲಿ ಉಸಿರಾದಿನಿ ನೀನೋ ಸಿಹಿ ಮುತ್ತಿನ ಕಾಲಿಗೆ ಕೊಡುಬಾರೆ ನನ್ನ ಸನಿಹಕ್ಕೆ 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 ಶಿಲೆಗಳ ಸಂಗೀತವಾಡಿದೆ ಶಿಲೆಗಳ ಸಂಗೀತವಾಡಿದೆ ಬೇಲೋದ ನುಡಿಯಲ್ಲಿ ಕೇಶವನ ದುರಲ್ಲಿ ಬೇಲೋದ ನುಡಿಯಲ್ಲಿ ಕೇಶವನ ದುರಲ್ಲಿ ಅನುದಿನ ಅನುಕ್ಷಣವೇ ಸಿಹಿ ಮುತ್ತಿನ ಕಾಲಿಗೆ ಕೊಡುಬಾರೆ ನನ್ನ ಸನಿಹಕ್ಕೆ ನಡೆಯರಿ ಸ್ವಾಮಿ, ಆದಷ್ಟು ಬೇಗನೆ ಹೋಗಿ ಊಟ ಮಾಡಿವ್ರಂತೆ. ಇಲ್ಲ ಪಾರ್ವತಿ, ಊಟ ಆಮೇಲೆ ಮಾಡಿದರಾಯ್ತು. ಮಕ್ಕಳ ಬಂದ ಮೇಲೆ ಈ ಬಟ್ಟೆಯನ್ನು ಮಕ್ಕಳಿಗೆ ಹಾಕಿಕೊಂಡು ಬೇಗನೆ ರೆಡಿ ಆಗಲು ಹೇಳು. ಪ್ರಶಾಂತರ ಊರಲ್ಲಿ ಜಾತ್ರೆ ಇದೆ ಅಂತೆ, ಅದಕ್ಕೆ ಎಲ್ಲರೂ ಬನ್ನಿ ಅಂತ ಫೋನ್ ಮಾಡಿ ಹೇಳಿದ್ದಾನೆ. ಹಾ ಪಾರ್ವತಿ, ನಾನು ಬಾಳೆಯ ತೋಟದ ಪಂಪ್ಸೆಟನ್ನು ಬಂದು ಮಾಡಿ ಬರುತ್ತೇನೆ. ಆಯ್ತು ಸ್ವಾಮಿ, ಹೋಗಿ ಆದಷ್ಟು ಬೇಗನೆ ಬಂದ್ಬಿಡಿ. ಹುಟ್ಟಿದ ಊರಿಗೆ ಶುಭ ಸಾವಿರ ಹಳ್ಳಿಯ ಸರದಾರ ನೋಡೋ ವೀರ ದಿವೀರ ಕೊಳ್ಳೆ
ಸೇಡಿಗಾಗಿ ನಡೆಯಿತು ರಾಮಾಯಣ, ಸೇಡಿಗಾಗಿ ನಡೆಯಿತು ಮಹಾಭಾರತ, ಸೇಡಿಗಾಗಿ ನಡೆಯಿತು ಕುರುಕ್ಷೇತ್ರ. ಸೇಡಿಗಾಗಿ ನಡೆಯಲಿದೆ ಹೆಣ್ಣಿನ ಶೀಲಹರಣ. ಭಕ್ತಿ ಮಾಡಿದ್ರೆ ಮಾಡಬೇಕು ಶ್ರೀ ಭಕ್ತ ಕನಕದಾಸ ಮಹರ್ಷಿ ವಾಲ್ಮೀಕಿ ಹಂಗ. ಯುದ್ಧ ಮಾಡಿದರೆ ಮಾಡಬೇಕು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸೋಲಿಲ್ಲದ ಸಿಂಧೂರ ಲಕ್ಷ್ಮಣರ ಹಂಗ. ರಾಜಕೀಯ ಮಾಡಿದರೆ ಮಾಡಬೇಕು GS ಪಾಟೀಲ ರಂಗ, ಸಿಡಿಲಿನ ಸಿಂಹ ಸಿದ್ದರಾಮಯ್ಯ ರಂಗ. ಕಥೆ ಕಾದಂಬರಿ ಬರೆದರೆ ಬರೆಯಬೇಕು ಹೇಮಂತ್ ಹುನಗುಂಡಿ ಹಂಗ, ಹನುಮಂತ್ ಹೊಸಮನಿ ಹಂಗ. ನಾಟಕ ಆಡಿದರೆ ಆಡಬೇಕು ಕುಂತ ಮಂದಿ ಹೌದು ಹೌದು ಅನ್ನುವಂಗ. ತಮ್ಮ ಹಾಸ್ಪಾಟ್ ಮಾಡಿ ಪಾಲ್ಟೇನು ನೀ ಮಾಡೋದೇನು ಸ್ವಲ್ಪ ಜ್ಞಾನ ಇದೆ ನಿನಗ. ತಗೋ ಹಾಸ್ಯ ಮಾಡಿ ಹಾಸ್ಪಾಟ್ ಮಾಡಿ ನೀನು. ಮನುಷ್ಯರೇ ಹುಟ್ಟಾರ ನೀವು ನೋವು ಅಂತೀರ. ನಾನು ಏನೇನ ಬಿಡಪ್ ಕೊಟ್ನೆ, ನಾಯಿ ಬಡ್ದಂಗೆ ಬಡದ್ರು. ಎಲ್ಲಾರು ಆರಾಮಿದ್ದೀರ? ದೈವ ಆರಾಮಿರ್ತೀರಿ, ಬಿಟ್ಟಿರಿ ಹಂಗೆ ಮತ್ತೆ. ಎಲ್ಲದಳಕಿ ಎಲ್ಲದಳ ನನ್ನ ಹಲ್ಕಟಲವ್ವರ, ಆಕೆ ಸಲುವಾಗಿ ಚಾಲೋ ಎಟ್ಟಿನಿ ನನ್ನ ಹಳ್ಳಿ ನಂಬರ. ಎಲ್ಲದಳಕಿ ಎಲ್ಲದಳ ನನ್ನ ಹಲ್ಕಟಲವ್ವರ, ಆಕೆ ಸಲುವಾಗಿ ಚಾಲೋ ಎಟ್ಟಿನಿ ನನ್ನ ಹಳ್ಳಿ ನಂಬರ. ಛೇ 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 ಮಾಡಬಾರ್ದ್ರಿ ಅಪ್ಪ, ಮಾಡಬಾರ್ದು. ಇಲ್ಲ ಮಣ್ಕಿ ಡ್ಯೂಟಿನ ಮಾಡಬಾರ್ದು ಅಂತೀನಿ ರೀ. ಅಲ್ರಿ ದೇವ, ಕೈಯಾಗ ಇದೊಂದು ಪಕ್ಕಡ, ಇದೊಂದು ಟೆಸ್ಟರ, ಟೇಪ್ ನೋಡವ. ಇದೊಂದು ಟೇಪ್ ಹಿಡ್ಕೊಂಡು ಬೆಳ್ಳ ಬೆಳ್ತಾನೆ ಹಗಲಿಂದ ಆಗಲಿ ಊರೂರು ತಿರುವುದಾಗೈತ್ರಿ ನನ್ನ ಜೀವನ. ಅಲ್ರಿ ನಾನು ಒಂದು ದಿನಕ್ಕೆ 7 ಹಳ್ಳಿ 7 ಓಣಿ 7 ಮನೆ ತಿರುಗ್ತೀನಿ ರೀ. ಒಂದರ ನನ್ನ ಮನಸ್ಸಿಗೆ ಬರುವಂಥ ಕಾಲೇಜ್ ಹುಡುಗಿ ಭೇಟಿ ಆಗ್ಬೇಕ. ಒಟ್ಟ ಕೇಳಬೇಡ್ರಿ, ಎಲ್ಲಿ ನೋಡಿದ್ರೆ ನಮ್ಮ ಮುಸಿಗಿರ್ ಚಾಕವಂತೆ ಅಂತಕ್ಕೆ, ನಮ್ಮ ಬಡಗೇರ್ ಕುಮ್ಮವತ್ತೆ ಅಂತಕ್ಕೆ, ನಮ್ಮ ತಳ್ಳಿಕೇರ್ ಶಾಂತವಂತಕ್ಕೆ ಮಾರಿ ನೋಡಿ ನೋಡಿ ಅದ್ರಾಗ ನಮ್ಮ ಬಳಗೇರ್ ದಾಲ್ ಹೋಗ್ತದಲ್ರಿ ಅಪ್ಪ, ಆಕಿ ಮಾರಿ ನೋಡಿ ನೋಡಿ ಬ್ಯಾಸರಾಗಿ ಹೋಗೈತಿ. ಅದಕ್ಕೆ ಇವತ್ತು ಹೆಂಗಾರು ಮಾಡಿ ಡ್ಯೂಟಿ ರಜೆ ಹಾಕ್ಬೇಕಂತ ಹಾಕಿನ್ಯ. ಅದ್ರಾಗ ನಮ್ಮ ಬ್ಯಾಕ್ವರ್ಡ್ ಸಾಹೇಬ ಗುಳ್ಗುಲ್ಯಾಗ ಜಾತ್ರೆ ಇಲ್ಲತ್ತಮ್ಮ, ಜಾತ್ರೆಗ ಹುಡ್ರು ಕರೆಂಟ್ ತೆಗೆದು ಗಜ್ಮ ಮಾಡೋ ಪ್ಲ್ಯಾನ್ ಭಾಳ ಅದಾವು. ಅದಕ್ಕೆ ನಮ್ಮ ಸಾಹೇಬ ನಮ್ಮ ಇಲ್ಲಿಗೆ ಕಳ್ಸ್ಯಾರ್ರಿ. ಹೆಂಗೂ ಈ ಊರಾಗ ಜಾತ್ರೆ ಐತೆ, ಜಾತ್ರೆಗ ಬಣ್ಣದ ಹಾಸ್ಟೆಲ್ ಹುಡುಗಿಯರು ಕಾಲೇಜ್ ಹುಡುಗಿಯರು ಬಂದಿರ್ತಾರ. ಇದ್ರಾಗ ಒಂದು ಹುಡುಗಿ ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆತ. ಮತ್ತರ ಯಾವ್ದ ಜಿಂಕಿ ಮರಿ ಇತ್ತಾಗ ಜಿಕ್ಕೊಂತ ಬರಕತೈತಿ. ಜಿಂಕಲೇ ಉಡಲ್ ಹುಡ್ರ, ಜಿಂಕ ಜಿಂಕ ಜಿಂಕ. ಗಡಬಡ ಮಾಡಿ ಬಾರಲೆ ಹುಡುಗಿ ಆಡನ ಚಿನ್ನಪಾನಿ, ಗಡಬಡ ಮಾಡಿ ಬಾರಲೆ ಹುಡುಗಿ ಆಡನ ಚಿನ್ನಪಾನಿ, ಆಡನ ಚಿನ್ನಪಾನಿ ಊರ್ರಗ ಹತ್ತುತ್ತ ನಾಚಿ ಮನೆ, ಆಡನ ಚಿನ್ನಪಾನಿ ಊರ್ರಗ ಹತ್ತುತ್ತ ನಾಚಿ ಮನೆ. ಬಂದ್ರ ಮಾಮನ ಬುಲೆಟ್ ಗಾಡಿ, ಏಯ್
ಬುಲೆಟ್ ಪಡ ಗಿಲೆಟ್ ಪಡ 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 ಕೇಳ ಪಡ 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 ನಾಟಕ ಮಾಮಗಳು ಪಿಕ್ಕಿ ಪಿಕ್ಕಿ ನೋಡುತ್ತ ಮನದಾಗ ಕೈತಿ ದಡ್ಡ ದಡ್ಡ ದಡ್ಡದ ಮನದಾಗ ಕೈತಿ ದಡ್ಡ ದಡ್ಡದ ಏ ಮಾವ 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 ಬುಲೆಟ್ ಮಾವ ಏ ಮಾವ 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 ಬುಲೆಟ್ ಮಾವ ಕರೆದಾಗ ಬರ್ತಿದ್ದೆಲ್ಲ ಅನ್ನದ ರಾತ್ರಿ ಹಗಲ ಯಾರಂದಿಗೆ ನಿನಗ ಇಲ್ಲ ನಿನ್ನಷ್ಟು ಧೈರ್ಯ ನನಗೂ ಇಲ್ಲ ಮನೆಗೆ ಬಂದಾಗ ನಾನ ಚಾ ಕುಡಿಯತ್ತ ಹೇಳಕಿ ನೀನ ಯಾರಂದಿಗೆ ನಿನಗ ಇಲ್ಲ ನಿನ್ನಷ್ಟು ಧೈರ್ಯ ನನಗೂ ಇಲ್ಲ ನಿನ್ನ ಪ್ರೀತ್ಯಾಗ ಹಾಗಿನಿ ಹಾಳ ನಿನ್ನ ಚಿಂತ್ಯಾಗ ತಿಂದಿಲ್ಲ ಕೋಲ ನಿನ್ನ ಪ್ರೀತ್ಯಾಗ ಹಾಗಿನಿ ಹಾಳ ನಿನ್ನ ಚಿಂತ್ಯಾಗ ತಿಂದಿಲ್ಲ ಕೋಲ ಬಿಟ್ಟು ಆದಿ ಸ್ವತ್ತಿ ನನ್ನ ಬೆರಲ ನಾನಂತೂ ಆಗಿನಿ ಹೋಗಮಲ್ಲ ಸಣ್ಣಾಗಿ ನನ್ನಾಗಿ ಮುಸಿಗೆರೆ ಹೈಸ್ಕೂಲ್ಗೆ ಹೋಗಾಕಿ ನನ್ನ ಮರೆತ ಬ್ಯಾರೆ ದವನ ಹಿಡಿದಾಕಿ ಲವ್ ಆತೋ ಲಪಡಾತೋ ಮೊನ್ನೆ ಹಾಕಿದ ಮದುವೆ ಆತೋ ಕೈ ಮುಗಿತಿನ ಮದುವೆಗೆ ಬಾರೋ ಅನ್ತಿತ್ತು ಹಂಗಲ್ಲ ಅದ ಇಲ್ಲಿ ಏತೀನಿ ಕೇಳ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನಾಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನಾಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಜ ನೀನು ಗೆಳೆಯ ನನ್ನ ಹೃದಯ ರಾಜ್ಯದೊಳಗ ಮಹಾರಾಜ ಕುಂತಿದ್ದೆ ನಾನು ನಿನಗ ಮೆಚ್ಚಿ ಹೋಗ್ಯಾರ ಮಣ್ಣಿ ಕುಂಕುಮ ಹಚ್ಚಿ ಉಳಿಲಿಲ್ಲ ನೀಗಚ್ಚಿ ಹೇಳಲಿಲ್ಲ ಬಾಯಿ ಬೀಸಿ ಮುಸಿಗೆರೆ ಜಾತ್ರಾಗ ಜಗಳಾಟ ಬಣ ಹಚ್ಚಿಲಾದ್ನಾಗ ಬಗೆಹರಿತ ಮಂಡ ಮುಗಿನ ನೀನ ಬೆನ್ನತ್ತಿ 80,000 ದಂಡ ಬಿತ್ತ 80,000 ದಂಡ ಬಿತ್ತ ಜಾತ್ರಿ ದಿವಸ ಮೋಸಾತ ದೇಶಕ್ಕ ನನ್ನ ಹೆಸರೋತ ಜಾತ್ರಿ ದಿವಸ ಮೋಸಾತ ದೇಶಕ್ಕ ನನ್ನ ಹೆಸರೋತ ಹಣ್ಣು ಬೇಕೇನ್ರಿ ಹಣ್ಣು ಸೇಬು ಹಣ್ಣು ಮಾವಿನ ಹಣ್ಣು ದಾಳಂಬ್ರಿ ಹಣ್ಣು ಯಾರಿಗ್ ಬೇಕ್ರಿ ಹಣ್ಣು ಪಟ್ಟ ಪಟ್ಟ ಬಂದ್ರ ಚಟ ಚಟ ಕೊಟ್ಟು ಬಿಡ್ತೀನ್ರಿ ಮಾಮಾರ ಅಯ್ಯಯ್ಯೋ ಯವ್ವ ನನ್ನ ಕಮ್ಮನು ಎಲ್ಲ ಗುಂಡನು ಎಲ್ಲ ಅದ್ರ ಮ್ಯಾಗಿನ ಪಾಟಿನ ಕಿತ್ತೋತ ಅಯ್ಯೋ ಅಯ್ಯೋ ಯಪ್ಪ ಮುರಿತ್ರು ಯಪ್ಪ ಮುರಿತು ನಂದಿಗೇನು ಉದ್ದ ಸಾಮಾನ ಮುರಿತು ನೋಡ ಏ ಬೇಬರ್ಸಿ ಹೇಳಿ ಬೇಬರ್ಸಿ ಅಲ್ಲ ಎದುರಿಗೆ ಬರೋ ಈ ಹೆಣ್ಮಗಳು ಕಾಣ್ತಾಳೆ ಏನಿಲ್ಲ ನಿನ್ನ ಕಣ್ಣ ಕಾರ್ಪುಡಿ ಹಾಕ್ಲಿ ನಿನ್ನ ಕೈ ಕರಿಚೋಳ ಕಡಿಲಿ ನೀನು ಹೋಗಿ ಹುಗದ ಬಂದು ಹುಗ್ಗಿ ಉಣಲಿ ಬುದ್ಧರ ಐತೇನಿಲ್ಲ ನಿನಗ ಏ 16 ತುಂಬಿದ ಹರಿದ ಹೆಂಗಸ ಯಾಕ ಚಿಗುರಿ ಮಿಸಿ ಹೊತ್ತು ಎದ್ರಿ ಬರೋ ಈ ಗಂಡಸ ನಿನ್ನ ಕಣ್ಣಿ ಕಾಣಂಗಿಲ್ಲ ಏನ ಯಾಕ ನೈನ ಬಂದ ನನ್ನ ಡಿಕ್ಕಿ ಹೊಡೆದ ನಿನ್ನ ಬಾಯಿಗೆ ಬಂದಾಗ ಮಾತಾಡಕತ್ತಲ್ಲ ಹುಡುಗಿ ಯಾಕ ಹೆಂಗೈತಿ ಮತ್ತ ಮೈಯಾಗ ಅವ್ವ ಚಿಗರ ಮಿಸಿ ಹುಡುಗ ಹೆಂಗೈತಿ ಅಂತ ಕೇಳಾಕತ್ತಿಲ್ಲ ಬರು ಮಟ್ಟ ನೀನ ಬಂದು ಮತ್ತು ನನಗ ಡಿಕ್ಕಿ ಹೊಡೆದ ಎಷ್ಟೈತಿ ಅಂತ ಕೇಳಾತಿ ಮೊದಲ ಐತಿಲ್ಲ ನನ್ನ ಹಣ್ಣಿನ ರೇಟ್ ಬಗೆಹರಸ ನಂತರ ನೋಡು ಮತ್ತ ಇರ್ಲಿ ಬಿಡ ಯಾವ್ರಮ್ಮ ನಿನ್ನ ಹೆಸರೇನ ನನ್ನ ಹೆಸರು ಆ ಹುಡುಗಿ ಇಡೀ ಗುಳ್ಗುಳ್ಯಾಗ ಹೋಗಿ ಕೇಳಿದ್ಯಪ್ಪ ಅಂದ್ರ ನನ್ನ ಹೆಸರು ಕೈ ಮಾಡಿ ತೋರಿಸ್ತಾರ ನನ್ನ ಹೆಸರು ಹುಡುಗಿ ಲೈಮಾನ್ ಸೂರ್ಯ ಅಂತ ಆ ಸೂರ್ಯ ಬಂದ್ರ ಇಡೀ ಜಗತ್ತಿಗೆ ಬೆಳಕ ಈ ಸೂರ್ಯ ಬಂದ್ರ ಇಡೀ ಊರ ಬೆಳಕ ನನ್ನ ಹೆಸರು ಲೈಮಾನ್ ಸೂರ್ಯ ಅಂತ ಮತ್ತ ನಿಮ್ಮ ಹೆಸರೇನ್ರಿ ಮೇಡಮರ ನನ್ನ ಹೆಸರೇನು ಕೇಳ್ತೇವೆ ಹುಚ್ಚ ಈ ಊರಾಗ ದೊಡ್ಡ ಶ್ರೀಮಂತರ ನಮ್ಮ ಗೌಡ್ರ ಅದಾರಲ್ಲ ಅವ್ರ ಮನ್ಯಾಗ ನಮ್ಮ ಅಪ್ಪ ಕರ್ಕೊಂಡೋಗಿ ಕೆಲಸ ಮಾಡ್ತಾನಲ್ಲ ಹೌದು ಅವನ ಮಗಳ ನಾನು ಸುಂದ್ರಿ ಅಂತ ವಾರಿ ವಾಸ್ ಜವಾರಿ ಸುಂದ್ರಿ
ತೊಟ್ಕೊಂಡೆ ಬಂದಿದ್ದಿಲ್ಲ ಹುಡುಗಿ ನೀನು ಹೂವಿನ ಗಗ್ರಿ ನೀನು ನೋಡಿ ಕಾಲಿಗೆ ಕೆದ್ರವ ನಮ್ಮ ಗುಳುಗುಳಿ ಹುಡುಗರು ಹೋರಿ. ಅಯ್ಯೋ ನನ್ನ ಹೋರಿ, ನನ್ನ ಪ್ರಕಾರದಾಗ ನಿನ್ನ ಮುಚ್ಚವಾದನಿ ಅಂದ್ರ ಹರಿತೈತಿ ನಿನ್ನ ಹೋರಿ. ನಾನು ಐತಿಲ್ಲ ನಿನ್ನ ಮನಸ್ಸಿನಾಗ ಅದನಿ 16 ತುಂಬ್ಯಾವ ನನಗ ವಯಸ್ಸ. ಏ ತಗೊಂಡ್ ಬಾರೋ ನೀನು ಬುರ್ಸ್ ಮಾರಿನ. ವಾರಿ ವಾ ಜವಾರಿ ಸುಂದ್ರಿ ಮಾತಿನಾಗದಿಲ್ಲ ಹುಡುಗಿ ನೀನು ಭಾಳ ಚಂದ್ರ ಚೊಕ್ಕರಿ. ಹಾ ಸುಂದ್ರಿ ಕೈಯಾಗ ಎಣ್ಣ ಬುಟ್ಟಿ ಹುಡ್ಕೊಂಡ ಬಂದಿಯಲ್ಲ ಏನು ಮತ್ತ ಈಗ ಸೇಬು ಹಣ್ಣಿನ ಬುಟ್ಟಿ. ಹೌದಾ? ಯಾಕಂದ್ರ ಐತಿಲ್ಲ ನಾ ದಿನ ಹಣ್ಣು ಮಾರೋ ವ್ಯಾಪಾರ ಮಾಡಕ್ ಹೊಂಟಿ. ಹೌದಾ? ಎಷ್ಟು ಮತ್ತೆ ನಿನ್ನ ರೇಟ್? ಹಾ ಅದ್ರ ರೇಟ್ ಕೇಳ್ತೀಯ? ಒಂದು ಅದ ಹುಡುಗಿ ನೀನು ಹಣ್ಣಿನ ರೇಟ್ ಎಷ್ಟು ಅಂತ ಕೇಳಿದ್ಯಾ? ಹಂಗಂದ್ಯ ನಾ ಏನೋ ಬ್ಯಾರೆ ಅಂತ ತಿಳ್ಕೊಂಡಿನಿ. ಹಣ್ಣಿನ ರೇಟ್ ಹೇಳ್ತೀನಿ ಕೇಳುವ ಹುಡುಗ. ಹೇಳ. ಅಂದ್ರೆ 3 ತರ ಹಣ್ಣದಾವ್ ನನ್ನ ಬುಟ್ಟಿ ಒಳಗ. ಮ್ಯಾಗಿನ ಹಣ್ಣಿನು 20 ರೂಪಾಯಿ ಡಜಿನ್. ಹೌದಾ? ನಿಡಬಾರ್ಕಿನ ಹಣ್ಣಿನು 25 ರೂಪಾಯಿ ಡಜಿನ್. ಅದಕ್ಕೆ ತೆಳಗಿನು 30 ರೂಪಾಯಿ ಡಜಿನ್. ಹಂಗಾಳದ. ಸುಂದ್ರಿ ನಿನ್ನ ಹತ್ರ 3 ಥರ ಹಣ್ಣು ಅದ ಒಂದಂಗೆ ಆತ. ನನಗೇನೈತಲ್ಲ ಮ್ಯಾಗಿಂದ 20 ರೂಪಾಯಿ ಹಣ್ಣು ಬೇಡ, ತಳಗಿಲು 2 ಹಣ್ಣು ಬೇಡ. ನಂದು 30 ರೂಪಾಯಿ ಹೋದ್ರೂ ಚಿಂತಿಲ್ಲ. ಅದೇನು ತಳಗೈತಲ್ಲ ಜೋಪಾನ ಮಾಡಿ ಇಟ್ಟು ತಳಗಲ್ಲ ಹಣ್ಣು ಅದ ಬೇಕು ನೋಡ. 30 ರೂಪಾಯಿ ಹೋದ್ರೂ ಚಿಂತಿಲ್ಲ ಅಂದ. ಅಯ್ಯೋ ಹಂಗಾದ್ರೆ ತಗೊಂಡ್ ಬಿಡ ಹಣ್ಣ ತಗಿ ಮತ್ತು 30 ರೂಪಾಯಿಗೆ. ಏ ಸುಂದ್ರಿ ನಿನ್ನ ಹಣ್ಣಿನ ವ್ಯಾಪಾರ ಮಾಡೋಕ್ಕಿಂತ ಮುಂಚೆ ಈ ಗೆಳೆಯನ ಕೈ ಹಿಡಿದು ಹೋಗಿ ಒಂದು ಡ್ಯಾನ್ಸ ಹೆಂಗಿರ್ತೈತೆ ಅನ್ನೋದು ಗೊತ್ತೈತಿ ಅದ. ಕಟ್ಟಿಗೆ ರೊಟ್ಟಿ ತಿಂದ್ರ ಸಪ್ಪಳಾಗಿರ್ಬಾರ್ದ, ಮಕ್ಕಳಾಗಿರ್ಬಾರ್ದ. ಹಂಗೊಂದು ಜಾಡಿಸ್ಬಿಡ. ನಿಜ ಹೇಳತೀನಿ ಕೇಳತಿ ಕೇಳತೀನಿ ಪ್ರೀತಿ ನನ್ನ ಮನತು ನೀ ಹೆಂಗಿರತಿ ಜೀವನ ಪೂರ್ತಿ ಗೆಳತಿ. Come on, 1, 2, 3, 4. ನಿಜ ಹೇಳತೀನಿ ಗೆಳತಿ ಕಿವಿ ಕೊಟ್ಟ ಕೇಳ್ತೀನಿ. ನಿಜ ಹೇಳತೀನಿ ಗೆಳತಿ ಕಿವಿ ಕೊಟ್ಟ ಗೆಳತಿ. ನನ್ನ ಪ್ರೀತಿ ನನ್ನ ಮರೆತು ನೀ ಹೆಂಗಿರತಿ ಜೀವನ ಪೂರ್ತಿ ಗೆಳತಿ. ನನ್ನ ಮರೆತು ನೀ ಹೆಂಗಿರತಿ ಜೀವನ ಪೂರ್ತಿ ಗೆಳತಿ. ಕಣ್ಣಿನಲ್ಲೆಲ್ಲ ಸುಲಭದ ಪ್ರೀತಿ ಅನಸುರಿಯುವ ಒಂದೇ ಜೀವ ನಿಜವಾಗಿ ಸಾಗಿದೆ ನಮ್ಮ ಪ್ರೀತಿ. ನನ್ನ ಹೃದಯ ರಾಜದೊಳಗ ಮಹಾರಾಣಿ ಆಗು ನೀನು. ನನ್ನ ಹೃದಯ ರಾಜದೊಳಗ ಮಹಾರಾಣಿ ಆಗು ನೀನು. ಹೇಳತೀನಿ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ. ನನ್ನ ಮರತನೆ ಎಂದ ಇರಲಿ ಈ ಜೀವನ ಎಂದ ಗೆಳತಿ. ನನ್ನ ಮರತನೆ ಎಂದ ಇರಲಿ ಈ ಜೀವನ ಎಂದ ಗೆಳತಿ. ವಜ್ರದಂತ ನಮ್ಮ ಪ್ರೀತಿ ಅದಕ್ಕೆ ಕಂಡವರ ಕಂಡ ಬಿದ್ದೈತೆ. ಮರದಿ ಗಂದ್ರೆ ಮರದೈತೆ ಮನಸ್ಸೆ ಹೊರಗೆ ಹಳತೈತೆ. ಆ ವಜ್ರದಂತ ನಮ್ಮ ಪ್ರೀತಿ ಅದಕ್ಕೆ ಕಂಡವರ ಕಂಡ ಬಿದ್ದೈತೆ. ಮರದಿ ಗಂದ್ರೆ ಮರದೈತೆ ಮನಸ್ಸೆ ಹೊರಗೆ ಹಳತೈತೆ. ನನ್ನ ಹೃದಯ ರಾಜದೊಳಗ ಮಹಾರಾಣಿ ಆಗು ನೀನು. ನನ್ನ ಹೃದಯ ರಾಜದೊಳಗ ಮಹಾರಾಣಿ ಆಗು
ಕತ್ತಲಲ್ಲಿ ಕನಸು ಕಂಡೇನು ನಿನ್ನನೆಗೂ ಬೆಂಕಿಯಲ್ಲಿ ಕಂಡೇನೋ ಮಾವನ ಮಗಳ ನೀನು ಹತ್ತಿರ ಬಂದ ಮಾವನ ಮಗಳ ನೀನು ಹತ್ತಿರ ಬಂದ ಮೈಯಲ್ಲಿ ಜುಂಜುಗೊಂಡೆನು ನಿನ್ನನೆಗೂ ಕತ್ತಲಲ್ಲಿ ಕನಸು ಕಂಡೇನು ನಿನ್ನನೆಗೂ ಬೆಂಕಿಯಲ್ಲಿ ಕಂಡೇನೋ ಗೌರಿ ಮಗವು ಜಂಬಿನಂತೆ ಗೌರಿ ಮಗವು ಹುಡುವಿನಂತೆ ಲಾಲ 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 ಲಾಲ. ಏ ಲೈಮನ ನಾನು ಹಣ್ಣು ಮಾರಬೇಕು ಹೊಕ್ಕಿನಿ ಬಾಯ್ ಬಾಯ್. ಇಂದ್ರ ನನ್ನ ಬಂಗಾರಿ ಹೋಗಬೇಡಿ ನನ್ನ ಕೈ ಜಾರಿ. ತಗೋ ಹುಡುಗಿ ನಿನ್ನ ಹಣ್ಣು ಮೆತ್ತನ ಹಣ್ಣು ಭಾಳ ಚಲೋ ಐತೆ ನನ್ನ ತಾಕ ಇರೋದ ಈ 10 ರೂಪಾಯಿ ಐತಿ ಮತ್ತೊಂದು ಬೆಟ್ಟದಾಗ ಇನ್ನು 20 ರೂಪಾಯಿ ಕೊಟ್ಟ ಹೋಗ್ತಾನ ಈ 10 ರೂಪಾಯಿ ತಗೋ 50 ರೂಪಾಯಿನ ಬರ್ದು ನೋಡಿ ಮಗಳು. ಸುಂದ್ರಿ ನಾನಿನ್ನು ಬರಲಿ ಇನ್ನೂ ನನ್ನ ವ್ಯಾಪಾರ ಭಾಳ ಐತಿ ನನ್ನ ಕೆಲಸ ನಾನಿನ್ನು ಬರ್ತೀನಿ. ಮ್ಯಾವ ಓಣ್ಯಾಗ ಕರೆಂಟ್ ಹೋಗೈತೆ ಗಂಡಲು ಐತಿ ಮನಾಗ ಸ್ವಲ್ಪ ಹಾಕಿದ ತೊಗೊಂಡಾಗಿಗೆ ತುರುಕಿ ಪಗಾರ ಗೀಟ್ಕೊಂಡು ಬರ್ತೀನಿ ನಾನಿನ್ನು ಬರಲಿ. ನಡಿ ನಡಿ. ಅಲ್ಲ ಮಗನ ಹೋಗ್ಲೇ ಹೋಗ. ಈಗ ಒಂದು ಸೀನಿಗೆ ಬಂದು ನಾನು ನೋಡಾಕತ್ತೀನಿ ಇದೆಲ್ಲ ಜಿಗದಾಡಕತ್ತಿ ನಿನ್ನ ವ್ಯಾಪಾರ ಎಲ್ಲ ರೊಕ್ಕ ನನ್ನ ಮನೆಗೆ ಹಾಕೊಂಡು ನಿನ್ನ ಡಬ್ಬ ಹಾಕಿ ನಮ್ಮ ಊರಿಗೆ ನಾ ಹೋಗ್ಲಿಕ್ಕಂದ್ರೆ ನಮ್ಮ ಅಪ್ಪನ ಮಗಳ ಅಲ್ಲ ಅಂತ ತಿಳ್ಕೊ. ಮತ್ತ ಬದಲಿಯಾಂಗ ಹೀಳ ನಿನ ಹೊರತ ಕಣ್ಣೆತ್ತಿ ನೋಡಿಲ್ಲ ಯಾರನ್ನು ನಿನ ಹೊರತ ಕಟ್ಟಿದ ಕನಸಿನ ಗೂಡ ಆಗಲಿಲ್ಲ ನೀನ ನನ್ನ ಬಿಟ್ಟು ನೀ ಹೋಗಬೇಡ ಪದರ ಈ ಜೀವವು. ಹೊಸದ್ ಮಾಡಲ್ಲ ಹಳೇದ್ ಬಿಡಲ್ಲ. ಏ ಹುಡುಗಿ ಭಾಳ ನೋಡ್ಬೇಡ ಲವ್ ಆಗತ್ತ. ಏನಾಗತ್ತ? ಲವ್ ಆಗತ್ತ. ಹಾಯ್ ಗುಳ್ಗುಳ್ಳೆ ಬಾಯ್ಸ್ ಏನು ಸೌಂಡೇ ಇಲ್ಲಲ್ಲ. RCB ಫ್ಯಾನ್ಸ್ ನಮ್ಮ ಡಿ ಬಾಸ್ ಹುಡುಗರು ಎಲ್ಲೆಲ್ಲದಿರ KEB ಕರೆಂಟ್ ACC ಸಿಮೆಂಟ್ 2026 ನಮ್ಮ RCB ಕಪ್ ಹೊಡ್ಯದ ಪರ್ಮನೆಂಟ್. ಜೈ RCB. ಆಸ್ತಿ ಬಿಟ್ರು ದೋಸ್ತಿ ಬಿಡಲ್ಲ, ಊರು ಬಿಟ್ರು ನಮ್ಮ ಡಿ ಬಾಸ್ ಹುಡುಗರು ಮೆರೀದ್ ಬಿಡುದಿಲ್ಲ. ಜೈ ಜೈ ಡಿ ಬಾಸ್. ಮಾಸ್ತರ ಇವೇನು ಬಂದಿದ್ದು ಬರೋಣ ತಮ್ಮ ಹುಡುಗರನ್ನ ತಮ್ಮ ಊರನ್ನವ್ರನ್ನ ಕರೀತಾರ ಮಾಡು. ನಿಮ್ಮ ಕಡೆನೇ ಐತಿ ಕೆಲಸ, ನೀವಿದ್ರೇ ನನ್ನ ಮುಂದಿನ ಕೆಲಸ. ಕಡಿಮೆ ಆತ ಕರೋನಾ, ಓಪನ್ ಆತ ಲಾಕ್ಡೌನ್. ನಿಮ್ಮ ಓಣಿ ಸುತ್ತಿ ಕಂಗಾಲಾಗೇನ. ಗೆಳತಿ ಹೊರಗೆ ಬಾ ಅನ್ನೋ ಸಾಂಗ್ ಹಳೇದಾಗೈತಿ. ಗದಗ ಜಿಲ್ಲಾ ಗಜೇಂದ್ರಗಢ ತಾಲೂಕು ಗುಳುಗುಳಿ ಗುಮ್ಮುಗುಳಿ ನಮ್ಮೂರ್ ಮ್ಯಾಗ ಹೊಸದಾಡ್ತೈತಿ. ಅದ್ರ ಮ್ಯೂಸಿಕ್ ಎಬಸ್ ಎಬಸ್ಸ. ಗುಳುಗುಳ್ಳಿ ಬಿಟ್ಟೇನ ನಿಮ್ಮೂರಿಗೆ ಬಂದೇನ, ನಿಮ್ಮೂರಾಗ ಬಂದ ಹಾರನ ಹೊಡಿತೇನ. ಹೊರಗೆ ಬಾ ಗೆಳತಿ ಹೊರಗೆ ಬಾ. ಗುಳುಗುಳ್ಳಿ ಬಿಟ್ಟೇನ ನಿಮ್ಮೂರಿಗೆ ಬಂದೇನ, ನಿಮ್ಮೂರಾಗ ಬಂದ ಹಾರನ ಹೊಡಿತೇನ. ಹೊರಗೆ ಬಾ ಗೆಳತಿ ಹೊರಗೆ ಬಾ. ಹಾರನ್ನ ಹೊಡೆಯುವಾಗ ನಿಮ್ಮವು ನೋಡ್ಯಾಳ ಮಾಡುದ ಏನ್ ಮಾಡುದ. ಗಾಡಿ ಮ್ಯಾಗ ಬರುವಾಗ ನಿಮ್ಮಪ್ಪ ಕಂಡನ ಮಾಡುದ ಏನ್ ಮಾಡುದ. ಕಂಡರ ಕಾಲಿ ಬಿಡ ಗುಡು ಜಾತ್ರೆಗೆ ಬರುದ ನಾವು ಬರುದ. ಸಾಕು ಕುಟುಂಬ ಸರ್ ಟೈಮ್ ಬಾಳಿಲ್ಲ ನಾ ಏನ್ ಬಾಳಿ. तुम्हारा नाम क्या है? ये ಹುಡುಗಿ तुम्हारा नाम क्या है? ಛೇ ಏನು ಸುಖ ಐತ್ರಿ, ಏನು ಹಿತ ಐತ್ರಿ ಈ ಡ್ರೈವರ್ಕಿ ದಂಧೆದಾಗ ಅಂತೀನಿ. ಹಿಂದೆಷ್ಟೇ ಸೀಟ್ ಕುಲ್ಲ ಇದ್ರನ ಬಂದ ನಮ್ಮ ಮುಂದಿನ ಸೀಟಿಗೆ ಕುಂದಿರ್ತವ. ಸರ್ವಿಂಗ್ದಾಗ ಕಟ್ ಹೊಡಿಯುವಾಗ ಇಲ್ಲಿ ಅದಾವಲ್ಲಿ ನಮ್ಮನ ಕೈ ಹಾ ನಮ್ಮನ ಕೈ ಎಲ್ಲೆಲ್ಲಿ ತಾಕವು ಅನ್ನೋದ ನಮ್ಮ ಮನದೇವ್ರ ಚಳಿಗಾರೆಲ್ಲ ಮುಗ ಗೊತ್ತ. ಇವತ್ತು ಗಜೇಂದ್ರಗಢದ ಬಸ್ ಸ್ಟ್ಯಾಂಡ್ನ್ಯಾಗ ಆಟೋ ತರ್ಕೊಂಡು ಕುಂತಿದ್ದೆ. ತಲೆ ಮ್ಯಾಗ ಬುಟ್ಟಿ ಹೊತ್ಕೊಂಡು ಬಂತ್ರಿ ಒಂದು ಮಾಲ. ಏನಕ್ಕಿ ಗಲ್ಲ ಏನಕ್ಕಿ ಸ್ಟೈಲ. ಅಕ್ಕಿ ಗಲ್ಲ ನೋಡಿ ಕೊಡ್ಬೇಕಂತ ಮಾಡಿದ್ರಿ ಒಂದು ಅನ್ನುವಂಥ ಬೆಲ್ಲ. ಅಷ್ಟ್ರೊಳಗೆ ಅವನ ನಮ್ಮ ಚಂದ್ರಗೆ ತಡ್ಕೋಬೇಕನ್ನೋ ಶಕ್ತಿನಲ್ರಿ ಹಾಗೇ ಬಿಟ್ಟಿತ್ರಿ ಕತ್ಲ. ಹೋಲ್ ಬಿಲ್ರಿ ಆದ್ರೆ ಹುಡುಗಿ ಭಾಳ ಬೇರಿಕದಾಳ.
ಆಕಿ ಬಂದಕಿನ ರೀ ಈ ಗಾಡಿ ಗುಳುಗುಳ್ಯಾಕೆ ಹೋಗುತ್ತನ ಅಂತ ಕೇಳಿದ್ಲ. ನಾನು ಹ್ಞೂ ಒಕ್ಕೈತಿ ಅನ್ನೋದು ಅಷ್ಟೇ ತಡ ಹಿಂದಲ್ ಸೀಟ್ ಬಿಟ್ಟು ಮುಂದಲ್ ಸೀಟಿಗೆ ಬಂದು ಕುಂತ್ಬಿಟ್ರ. ಆಕೆ ಗಾಡಿ ಮಗ್ಲು ಕುಂದ್ರದು ಅಷ್ಟೇ ತಡ ಈ ಗಾಡಿ ಗುಳುಗುಳ್ಯಾಕೆ ಹೆಂಗೆ ಬಂತು ಅನ್ನೋದು ನನಗೆ ಗೊತ್ತಾಗಲಿಲ್ಲ ರೀ ಅಂತೀನಿ. ಆದ್ರೆ ಆ ಹುಡುಗಿ ಮಂದಿ ಗದ್ದಲ್ದಾಗ ನನಗೆ ಸೀಟಿನ ಚಾರ್ಜ್ ಕೊಡಾರ್ದ ಹಂಗೆ ಹೋಗ್ಯಾಳ. ಏನಕ್ಕೆ ಮ್ಯಾಗಿನ ಓಣ್ಯಾಕೆ ಹೋಗ್ಯಾಳ ಇಲ್ಲ ಕೆಳಗಿನ ಓಣ್ಯಾಕೆ ಹೋಗ್ಯಾಳ. ಸೀಟಿನ ಚಾರ್ಜ್ ಇಸ್ಕೊಳ್ಳೋ ನೆವದಾಗ ಕೈ ಹೆಚ್ಚಿಗೆ ಬಿಡ್ತೀನಿ ರೀ ಅಂತೀನಿ. ಈ ಹುಡುಗಿ ನೋಡಿದ್ರ ನನ್ನ ಗಾಡ್ಯಾಗ ಹುಡುಗನ್ನು ಹಂಗ ಕಾಣ್ತಾಳ. ಯಾವುದಕ್ಕೂ ಒಂದು ಮಾತು ಕೇಳೇ ಬಿಡ್ತೀನಿ. ನಮ್ಮ ಗೋದಾವರಿ ಎಲ್ಲ ಗಂಟೆ ಏನು ಹೋಗೋದೈತ್ರಿ. ಒಂದು ಮಾತು ಕೇಳಿದ್ರೆ ಹಲೋ ರೀ ಮೇಡಮ್ಮರ ಇಕ್ಕಡ್ರ ಚೂಡ ಯವ್ವ ಹನಿ ಬಾರ ಈ ಊರಾಗ ಎಷ್ಟು ಮಂದಿ ಅದಾರ ಇಂಥವ್ರು ಅಂತೀನಿ. ಅಲ್ಲ ಇವ್ ಯಾಕೆ ಬಂದಿ ಕಡೆ ಯಾರ್ರೀ ನೀವ? ಸುಂದ್ರಿ ನನ್ನ ಯಾಕೆ ಕರ್ದಿರಿ? ಸಮಾಧಾನ ಹಿಡ್ಕೋರಿ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಆಟೋ ರಾಜಟ್ ಡ್ರೈವರ್ ಚಂದ್ರು ಅಂತ. ನಿಮ್ಮಂತ ವಯಸ್ಸಿನ ಹುಡುಗಿಯರು ಪ್ರೀತಿಲೆ ಡ್ರೈವರ್ ಚಂದು ಮಾಮ ಅಂತ ಕರೀತಾರ. ಓ ನೀವು ಆಟೋ ಓಡಿಸೋ ಡ್ರೈವರ್? ಹೌದ್ರಿ ಬಾಯ್ಯಾರ. ಮಂದಿ ಗದ್ದಲ್ದಾಗ ನನಗೆ ಸೀಟಿನ ಚಾರ್ಜ್ ಕೊಡಾರ್ದ ಹಂಗ ಹೋಗಿರಿ. ಏನು ನಾನು ಸೀಟಿನ ಚಾರ್ಜಿನ ರೊಕ್ಕ ಕೊಡ್ತಿರ ಇಲ್ಲ ಗುಳುಗುಳ್ಳಿ ಊರಾಗ ಈ ಹೆಣ್ಮಕ್ಳು ಮಕ್ಕಳು ತುಡು ಮಾಡಕ್ಕೆ ಬಂದಾಳ ಅಂತೇಳಿ ನಮ್ಮ ಅಣ್ಣ ದಾನೇಶ್ವರನ ಗುಡಿ ಕಟ್ಟಿ ಮ್ಯಾಗ ನಿಂತ ನಮ್ಮ ಶಿವೇಜರ್ ಅಂಗಡಿ ಕೊಬ್ಬರಿ ನಿಸ್ಕೊಂಡು ಎರಡು ಕೈಗೆ ಹಚ್ಚಿ ಗಸ 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 ತಿಕ್ಕಿ ಲಬ್ ಬೈಕೊಂಡು ಮಂದಿ ಕುಡಿಸ್ಲ. ಯವ್ವ ನಾವಲ್ಲಿ ಹಂಗೆ ಮಾಡಬೇಡ್ರಿ. ಅಲ್ಲ ಇದು ಐತಿಲ್ಲ ಈಗ ನನ್ನ ಹತ್ತಿರ ರೊಕ್ಕಿಲ್ಲ, ಇನ್ನೊಂದು ಬಂದಾಗ ಕೊಡ್ತೀನಿ. ಒಂದಿಟ್ಟಿಗಟ ಏನಾರ ಅಷ್ಟ ಸಿಗ್ನಲ್ ಮಾಡ್ಕೋರ್ಲ. ಅದು ಸಿಗ್ನಲ್ ಅಲ್ರಿ, ಅಡ್ಜಸ್ಟ್ ಮಾಡ್ಕೋರಿ. ಏ ಹುಡುಗಿ, ನಾ ದುಡ್ಕೊಂಡು ತಿನ್ಬೇಕಂತೇಳಿ ಗಜೇಂದ್ರ ಗಡ ಶ್ರೀರಾಮ್ ಫೈನಾನ್ಸ್ನಾಗ ಹೋಗಿ ದೊಡ್ಡ ಮಾಡಿ ನನ್ನ ಗಾಡಿ ಮೇಲೆ ಲೋನ್ ತೆಗ್ಸಿದೆ. ನಮ್ಮವು ಮನೆ ಬಾಗ್ಲಿಗೆ ಒರ್ಸಕ್ಕೆ ಮುಂಜಾನಿದ್ದ ಸಂಜೆ ಸಂಜೆ ಮಟ್ಟ ಮಂಗಳಾರತಿನ ಎತ್ತಳ. ಇನ್ನು ನಮ್ಮ ಮಗಳ ಮನೆ ಮೀನಾಕ್ಷಿ ಸಣ್ಣವ ಕಂಡು ಗುಂಪು ತೆಗಿಸಿ ನಂಗೆ ಒಂದು ಆಟೋ ರಿಕ್ಷಾ ಕೊಡ್ಸ್ಯಾಳ. ಇನ್ನು ನಿನಗೆ ಅಡ್ಜಸ್ಟ್ ಮಾಡಿದ್ನಿ ಅಂದ್ರಪ್ಪ ಅಂದ್ರೆ ಆಕಿ ಸುದ್ದಿ ಏನಾರ ಗೊತ್ತಾತಂದ್ರೆ ಈಟ ಕೆರ್ವಿಗೆ ಇಷ್ಟು ಉದ್ದನಕ್ಕ ವಾಸಿ ಊರು ತುಂಬ ಓಡಾಡಿಸಿ ಬಡಿತಾಳ. ನನಗೆ ಅರ್ಜಸ್ಟ್ ಬೇಡ್ರಿ, ನನಗೆ ಸೀಟಿನ ಚಾರ್ಜ್ ರೊಕ್ಕನ ಕೊಡ್ರಿ. ಯವ್ವ ಇದೆಂತ ಮಂಡಗಿರಿ ಗಂಟು ಬಿತ್ತ ಯವ್ವ. ಇದಂತರೂ ನನ್ನಂತರೂ ಬಿಡಂಗಿಲ್ಲ ಕಾಣ್ತೈತಿ. ಏನಿದ್ರು ಇವ ಗಜಮಾ ಮಾಡುವ ನನಗೆ ಗೊತ್ತಾಗೈತಿ. ನನಗೆ ಡೈರೆಕ್ಟ್ ಗಜಮಾನ. ಅದಕ್ಕಾಗಿ ಇವಾಗ ಏನಂತ ಮಾಡಬೇಕು, ಇವಾಗ ರಂಬಸಿ ಬೆನ್ನಿ ಹಚ್ಚಿ ಇವನ್ ಹೆಂಗಾರ ಕಳಿಸಬೇಕು. ನನ್ನ ಹತ್ತಕ್ಕಂತರೂ ರೊಕ್ಕಿಲ್ರಿ ಚಂದ್ರು ಮಾಮಾರ. ಮತ್ತೈತ್ರಲ್ಲ ನೀವು ಮುಂದಿನ ವಾರ ಭೇಟಿ ಹಾಕಿದ್ರಲ್ಲ ಆವಾಗ ಮಾತ್ರ ಪೂರ್ತಿ ಕೊಡ್ತೀನಿ. ಏ ಹುಡುಗಿ, ನನಗೆ ಮ್ಯಾಗಿಂದು ಬ್ಯಾಡ, ಎಲ್ಲರೂ ಹಿಚಿಗೆ ಸ್ವಾದ್ಲಾಗಿರ್ತಾವ. ನನಗೆ ಬುಡಕಿಂದ ಐತಲ್ಲ, ಬುಡಕಿಂದ ಬೇಕಾ ಮತ್ತ. ನೀವು ಯಾವ್ದು ಯಾಕೆ ತೋರಿ, ಯಾಕೆ ಬ್ಯಾಡ ಅನ್ರಿ? ನಾನು ಹಣ್ಣು ಕೊಡ್ರಿ, ಹಣ್ಣ ತಗೋ. ಹಂಗಾದ್ರೆ ನೀವು ಕೊಡಕ್ಕೆ ಬೇಡ ಬ್ಯಾನಕ್ಕವನ. ಏನು ಭಾರಿ ಐತ್ರಿ ಹಣ್ಣು ಅಂತೀನಿ. ಹಂಗಂದಂಗೆ ಎಷ್ಟು ಹುಡುಗಿ ಇದ್ರ ಹಣ್ಣಿನ ರೇಟ್? ಒಂದು ಹಣ್ಣಿಗೆ 30 ರೂಪಾಯಿ. ನನ್ನ ಸೀಟಿನ ಚಾರ್ಜ್ 45 ರೂಪಾಯಿ. ಅದು ಮುಟ್ಬೇಕಾರ ನನಗೆ ಮಾಮ ಅಂದ, ನನಗೆ ಕೈ ಹಿಡ್ದ ಹೋಗಿ ಒಂದು ಡ್ಯಾನ್ಸ್ ನೀನು ಬಿಟ್ಬಿಡ್ತೀನಿ. ಹೌದೇನೋ ನನ್ನ ಪ್ರೀತಿ ನನ್ನ ಚಂದ್ರು ಮಾಮಾರ. ಮತ್ತೆ ತಡ ಎಬುಸ್ ಮಾಡಿದ್ದು ಮರತೇನ ಹುಡುಗಿ ಮೋರಂತ ಬರವಾಕಿ ಸುತ್ತಾಳ ಬಗಲಗ ಕುಸಂದ್ರ ತಂದಾಳ. ಮಾಡಿದ್ದು ಮರಿತಾಳ ಮೋರಂತ ಬೆರವಾಗಿ
ಮುತ್ತು ಮರತಾಳ ಹುಡುಗಿ ಮೊದಲ ಮರವಾಗಿ ಮಗಳು ಸುತ್ತಾಳ ಅತಿಯ ಮುರುತಾಳ ಹತ್ತಿ ಚಿಲ್ಲ ಪ್ಲಾಟ ಹೋಗುವಾಗ ನೀರಾಟ ಹತ್ತಿ ಚಿಲ್ಲ ಪ್ಲಾಟ ಹೋಗುವಾಗ ಮಾಡತಿ ನೀಟಾಟ ಕಲಿಸಿದಿ ಪ್ರತಿಪಾಠ ನಿಮ್ಮವ್ವ ಮಾಡಿಸಳ ನಂಗ ಮಾಟ ಕಲಿಸಿದಿ ಪ್ರತಿಪಾಠ ನಿಮ್ಮವ್ವ ಮಾಡಿಸಳ ನಂಗ ಮಾಟ ಮಾಡಿದ್ದ ಮರತಾಳ ಕುಳ್ಳು ಕುಳ್ಳು ಜಾತ್ರೆಗೆ ಬಂದಾಳ ಮಾಡಿದ್ದ ಮರತಾಳ ಅನ್ನದಾನ ಜಾತ್ರೆಗೆ ಬಂದಾಳ ಹೊಟ್ಟೆ ಒರಸತಾಳ ಬಗಲಗ ಕೂಸಂದ ತಂದಾಳ ಹೊಟ್ಟೆ ಒರಸತಾಳ ಬಗಲಗ ಕೂಸಂದ ತಂದಾಳ ಹೈಸ್ಕೂಲ್ ಸಲನತಿಲ್ಲ ಕಲ್ಲಕ ಕೊಟ್ಟಿನಿ ನಾನೆಲ್ಲ ಹೈಸ್ಕೂಲ್ ಸಲನ ಪಿಲ್ಲ ಕಲ್ಲಕ ಕೊಟ್ಟಿನಿ ನಾನೆಲ್ಲ ಆಗಿನ ಪಾಗಲ್ಲ ಸುಡಿ ಒಳಗ ಮತ್ತ ಕಟ್ಟಿ ಬುಲ್ಲ ಬುಲ್ಲ ಆಗಿನ ಪಾಗಲ್ಲ ಸಿಡಿ ಒಳಗ ಮತ್ತ ಕಟ್ಟಿ ಬುಲ್ಲ ಬುಲ್ಲ ಮಾಡಿದ್ದ ಮರತಾಳ ಗುಳು ಗುಳು ಜಾತ್ರೆಗೆ ಬಂದಾಳ ಮಾಡಿದ್ದ ಮರತಾಳ ಗುಳು ಗುಳು ಜಾತ್ರೆಗೆ ಬಂದಾಳ ಹೊಟ್ಟೆ ವರ್ಷತಾಳ ಮಗಲಗ ಕೂಸಂದ ತಂದಾಳ ಲಾಲ 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 ನೋಡ್ ಚಂದ್ರು, ನಾ ಹೆಣ್ಣ ಮರಕ್ ಹೋಗ್ಬೇಕು. ಟಾಟಾ ಬಾಯ್ ಬಾಯ್. ಹೋಗ ಹುಡುಗಿ ಹೋಗ, ಹೆಂಗಿದ್ರು ನನಗೆ ಸೀಟಿನ ಚಾರ್ಜ್ ಕೊಳಾರ್ದ ಹಂಗ ಒಂಟಿ ಇದ ನ್ಯಾವ ಮಾಡಿ ನಿನ್ನ ಗುಂಗಿಡಿಸಿ ಬಿಡಲಿಕ್ಕೆ ಕೈ ಬೀಳಿಲ್ಲ. ನನ್ನ ಹೆಸರು ಚಲುವ ಚಂದ್ರ ಮೆಣಿಸಿಕೊಂಡ ಡ್ರೈವರ್ ಚಂದ್ರನೇ ಅಲ್ಲ. ತಂದೀನಿ ಪುನರ ನೋಡಕ್ಕೆ ಬಾ, ಈ ಭಾಷಾ ನಿನಗೆ ಜಗತ್ತನ್ನೇ ಗೊತ್ತು ಲಾಟಿ ಭಾಷೆ ಹೇಳ್ಕೊಡ್ತಾನೆ. ಕುಳ್ಳಂಗೋವಿ ತಗೊಂಡು ನಿನ್ ತಲೆ ಮೇಲೆ ಹೊಡ್ಕೋ, ಅಲ್ಲೇ ನಿಂತ್ಕೊಂಡು ಒಂದ್ ಒಳ್ಳೆ ರಾಗ ಬಿಡು. ರಾಗ ಹೆಂಗಿರ್ಬೇಕು ಗೊತ್ತಾ? ಎದ್ದು ಕುಣಿ ಹಂಗಿರ್ಬೇಕು ಅಂತ ರಾಗ ಬಿಡು, ಅವಾಗಲೇ ನಿನಗೆ ದುಡ್ಡು ಸಿಗೋದು. ಕಣ್ಣೀರ್ಗೂ ಬಂದೂಗೂ ಕರಗದೇ ಇರೋ ಮನುಷ್ಯರೇ ಇಲ್ಲ ಅಂತ ದೊಡ್ಡವ್ರು ಹೇಳಿರೋದು ಸುಳ್ಳಲ್ಲ. ಲಂಗುಗಿಂಗು ಹಿಡಿಯಂಗಿಲ್ಲ, ದೂರ ಬಂದ್ರೆ ನಿಲ್ಲಂಗಿಲ್ಲ. ಲಂಗುಗಿಂಗು ಹಿಡಿಯಂಗಿಲ್ಲ, ದೂರ ಬಂದ್ರೆ ನಿಲ್ಲಂಗಿಲ್ಲ. ಹೇ 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 ಹೇ
ಕಿರಾತಕ ಎಂಟ್ರಿ ಕೊಟ್ಟಾಯ್ತಲ್ಲ, ನಾನು ನನ್ನ ಮಕ್ಕಳೆಲ್ಲ ಊರು ಬಿಡಬೇಕು. ಹುಲಿಯನ್ನು ನನ್ನ ಮಕ್ಕಳೆಲ್ಲ ಈ ಕಿರಾತಕನ ಆರ್ಭಟಕ್ಕೆ ಸೈಡಲ್ಲಿ ನಿಂತ್ಕೊಂಡು ವಿಸಿಲ್ ವಿಸಿಲ್ ಹೊಡಿತಾ ಇರ್ಬೇಕು. ಸಿಂಹ, ನರಸಿಂಹ, ಉಗ್ರ 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 ನರಸಿಂಹ. ನನಗೆ ಯಾರ ಭಯವೂ ಇಲ್ಲ, ನನಗೆ ಯಾರ ಹಂಗಿನಲ್ಲಿಯೂ ಇಲ್ಲ. ನನಗೆ ಎದುರಾಗಿ ನಿಂತ ನರಕುಂಡಿಗಳಿಗೆ ಈ ಪ್ರಪಂಚದಲ್ಲಿ ಉಳುಗಾಲವೇ ಇಲ್ಲ. ನಾನು ಯಾರಿಗೂ ಸಲಾಂ ಹೊಡೆಯೋನು ಅಲ್ಲ, ಯಾರ ಮುಂದೆ ಕೈ ಚಾಚೋನು ಅಲ್ಲ. ಆದರೆ ದುಡ್ಡಿನ ದರ್ಪದಿಂದ ಬಡವರ ಮೇಲೆ ದರ್ಪ ತೋರುವ ಶ್ರೀಮಂತರಿಗೆ ಸವಾಲು ಹಾಕಿ ಅವರು ಅನ್ಯಾಯದಿಂದ ಕಟ್ಟಿರುವ ಶ್ರೀಮಂತಿಗೆ ಶಿಖರವನ್ನು ಸುಟ್ಟು ಹಾಕಿ ಅವರಿಂದ ಕಣ್ಣೀರು ಹಾಕುತ್ತಿರುವ ಬಡ ರೈತರ ಕಣ್ಣೀರು ಒರೆಸಿ ಅವರಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವುದೇ ಈ ನರಸಿಂಹನ ಗುರಿ. ಸಿಗರೆಟ್ ಸೇದುತ್ತಾ ಅಡ್ಡ ದಾರಿಗೆ ನಿಂತಿದೆಯಲ್ಲ, ಸೈಡ್ ಸರಿಯೋದಕ್ಕಾಗದಿಲ್ಲ ಕತ್ತಾಯಿ. ನಿನ್ನನ್ನು ನೋಡಿದ ತಕ್ಷಣ ಸೈಡ್ ಸರಿದು ನಿಲ್ಲೋದಕ್ಕೆ ನೀನೇನು ಶ್ರೀಮಂತರ ಸೊಕ್ಕನ್ನು ಮುರಿದು ಅವರು ಅನ್ಯಾಯದಿಂದ ಕಟ್ಟಿರುವ ಅವನು ಹಣವನ್ನು ಕದ್ದು ತಂದು ಬಡವರಿಗೆ ದಾನ ಧರ್ಮವನ್ನು ಮಾಡಿ ಮನೆ ಮನೆಗೆ ಮಗ ಎನಿಸಿಕೊಂಡು ಆ ಸೂರ ಸಿಂಧೂರ ಲಕ್ಷ್ಮಣನ, ಅಥವಾ ಇಡೀ ಭಾರತದ ಜೈ ಶ್ರೀರಾಮ್ ಎಂದು ಕೂಗು ಹಾಕುವವರನ್ನು ನುಂಗಲು ಬಂದ ಆ ಬಿನ್ ಲಾಡನ್ ದೇಹವನ್ನೇ ಸೀಳಿ ಹಾಕಿದ ಆ ಛತ್ರಪತಿ ಶಿವಾಜಿನ, ಅಥವಾ ನಮ್ಮ ಭಾರತ ದೇಶವನ್ನು ನುಂಗಲು ಬಂದ ನಮ್ಮ ಸಂವಿಧಾನವನ್ನು ಬರೆದು ಸಂವಿಧಾನ ಶಿಲ್ಪಿ ಎನಿಸಿಕೊಂಡಿರುವ ಆ ಡಾಕ್ಟರ್ BR ಅಂಬೇಡ್ಕರ್ನ, ಇದು ನಮ್ಮ ಕನ್ನಡ ನಾಡು, ಇದು ನಮ್ಮ ಬೀಡಿ ಎಂದು ನಮ್ಮ ನಾಡಿಗೆ ತನ್ನ ಪ್ರಾಣನೆ ಕೊಟ್ಟಂತ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸುಮ್ಮನೆ ಅಧಿಕತನದ ಮಾತನಾಡಿ ನನ್ನ ಸಿಟ್ಟಿನ ಜ್ವಾಲೆಯನ್ನು ಉದ್ಭವಿಸಿ ಸುಟ್ಟು ಹೋಗಬೇಡ. ಸುಮ್ಮನೆ ಹೊರಟು ಹೋಗೋ. ಹೊರಟು ಹೋಗಲು ನಾನೇನು ಚಾಂಡನಲ್ಲೇ? ನಿಮ್ಮಂತ ಸೂರ ಧೀರರನ್ನು ಸುಟ್ಟ ಹಾಕಲು ಬಂದಿರೇನು ಈ ರೌಡಿ ರಾಜ? ರೌಡಿ ರಾಜ ರೌಡಿ ರಾಜ ರೌಡಿ ಎಂದು ರುದ್ರಾವತನ್ನು ತೋರಿಸಬೇಡ ಈ ಉಗ್ರ ನರಸಿಂಹನ ಮುಂದೆ. ನಿಮ್ಮಂತ ರೌಡಿಗಳ ರುಂಡವನ್ನು ತೆಗೆದು ನರಗಳನ್ನು ಕಿತ್ತು ನಾಯಿನರಿಗೆ ಹಾಕೋನು ಈ ಉರಿದೆದ್ದ ಉಗ್ರ ನರಸಿಂಹ. ಉಗ್ರ ನರಸಿಂಹ ನರಸಿಂಹ, ನೀನು ನಿಮ್ಮಪ್ಪನ ಮಗನೇ ಆಗಿದ್ದರೆ ಈ ರೌಡಿ ರಾಜನ ಒಂದು ಕೂದಲು ಅಳಗಾಡಿಸು, ಅವಾಗ ಗೊತ್ತಾಗುತ್ತದೆ ನಿನ್ನ ತಾಕತ್ತು ಏನು ಎಂದು. ರೌಡಿ ರಾಜ ನನಗೆ ಎದುರಾಗಿ ನಿಂತು ಮಾತನಾಡಿದ್ದಲ್ಲದೆ ನನ್ನ ತಂದೆಯವರು ಕೂಡ ಮಾತನಾಡಿದ್ಯಾ ಕತ್ತೆ ನನ್ನ ಮಗನೇ, ಮುಗೀತು ನಿನ್ನ ಕತೆ. ಅಮ್ಮ
ಈಗ ಲೇ ರೌಡಿ ರಾಜ, ಸುಮ್ಮನೆ ಹೊರಟು ಹೋಗಿದ್ದರೆ ನಿನ್ನ ಪ್ರಾಣ ಬದುರು ಉಳಿತಿತ್ತ ಮಗನೇ. ಓಹೋ, ಇದರಲ್ಲಿ ಎಷ್ಟೊಂದು ಹಣವಿದೆ. ಈ ಹಣವನ್ನು ಅನಾಥಾಶ್ರಮಕ್ಕೆ ಕೊಟ್ಟರಾಯಿತು. ತೂರಲ್ಲಿ ನಿನ್ನಂತ ಗಡ್ಡಾರಿಲ್ಲಿ, ಸುತ್ತೂರಲ್ಲಿ ನಿನ್ನಂತ ಸೂರರಿಲ್ಲಿ. ತಂದಾನೋ ತಂದಾನೋ ಜಗವೆಲ್ಲ ತಂದಾನೋ, ಬಾರೋ ಬಾರೋ ನನ್ನ ರಾಜ್ಕುಮಾರ. ಹತ್ತೂರಲ್ಲಿ ನಿನ್ನಂತ ಗಡ್ಡಾರಿಲ್ಲಿ, ಸುತ್ತೂರಲ್ಲಿ ನಿನ್ನಂತ ಸೂರರಿಲ್ಲಿ. ನಾನು ನೀನು ಸೇರಿ ಈಗ ಕೈಯಂದ ಕವಿತಾ ಜಾರಿದೆ, ಮತ್ತೊಬ್ಬಗ ಮನಸ ಮಾರಿದೆ. ಹೂವ ಬಿಟ್ಟ ಹೂವಿಗ್ಯಾಕೆ ಹಾರಿದೆ, ಹೂವ ಬಿಟ್ಟ ಹೂವಿಗ್ಯಾಕ ಹಾರಿದೆ. ಕೈಯಂದ ಕವಿತಾ ಜಾರಿದೆ, ಮತ್ತೊಬ್ಬಗ ಮನಸ ಮಾರಿದೆ. ಹೂವ ಬಿಟ್ಟ ಹೂವಿಗ್ಯಾಕ ಹಾರಿದೆ, ಹೂವ ಬಿಟ್ಟ ಹೂವು ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿ ನೋಡಲ್ಲಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಓ ಆಹಾ ಆಹಾ ಅವ್ವ ಅವ್ವ, ಇದೇನಪ್ಪ ಕೂರ್ಗೆನೆ ಹೊತ್ತು ತಂದಿದ್ಯಾ ಒಳಗೆ? ಅವ್ವ, ಇವತ್ತು ಯುಗಾದಿ ಪಾಠ ಅಲ್ಲವೇ? ಅದಕ್ಕೆ ಸುತ್ತು ಹಳ್ಳಿ ರೈತರು ಕೂರಿಗೆಗೆ ಸುರಮವನ್ನು ಹಚ್ಚಿ ಶೃಂಗಾರ ಮಾಡಿ ಬಡಿಗಾರ ನಾಡಿ ಬಡ್ಡಿಗೆ ಪೂಜೆಗೆ ಸಿದ್ಧತೆ ಮಾಡುತ್ತಿದ್ದಾರೆ. ಅದಕ್ಕೆ ನಾವು ಕೂಡ ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕೆಂದು ಕೂರಿಗೆಯನ್ನು ಹೊತ್ತುಕೊಂಡು ಬಂದೆನವ್ವ, ಕೂರಿಗೆಯನ್ನು ಹೊತ್ತುಕೊಂಡು ಬಂದೆನು. ಒಳ್ಳೇದೇ ಆಯ್ತಪ್ಪ. ನೋಡು, ಈ ಕೂರ್ಗೆಯನ್ನು ಸೂರು ಹಾಕಿ ನೀನು ರೆಡಿ ಮಾಡು, ಎತ್ತುಗಳನ್ನು ಮೈ ತೊಳ್ಕೊಂಡು ಬಾ, ಪೂಜೆಗೆ ನಾನು ಸಿದ್ಧತೆ ಮಾಡ್ತೀನಪ್ಪ. ಆಯ್ತವ್ವ, ಹಾಗೇ ಆಗಲಿ.